ಬರ್ಕೊಡ್ದು, ಮನೆಯಾಗ ಬರ್ಕೊಡ್ದು. ಹೆಂಗ್ ಮಾತಾಡ್ತಾಳೆ, ನಾನು ಒಳ್ಳೆ ಮಾತಾಡ್ಸಕ್ ಹೋದ್ರೆ ಹೆಂಗ್ ಮಾತಾಡ್ತಾಳೆ. ಬರಬೇಡ ಕಣೆ ನಿನ್ನ ಮನೆ, ಯಾಕೆ ಬರಬೇಡ, ಯಾಕೆ ಬರಬೇಡ ಅಂತ ಹೇಳ್ತಾ ಇದೀಯ? ಏಯ್ ನೀನೇ ಹೋಗ ಆಚೆಗೆ, ನಂದಿದ್ದು ಮನೆ. ಓ, ಯಾವಾಗ ನಾನು ನಿಮ್ಮ ಅಣ್ಣನ ಹತ್ರ ತಾಳಿ ಕಟ್ಟಿಸ್ಕೊಂಡು ಮನೆಗೆ ಬಂದ ಅವತ್ತೇನ ನಿಮ್ಮ ಮನೆ ಸೊಸೆ. ನನಗೆ ಅಧಿಕಾರ ಇರೋದು ನಿನಗಲ್ಲ. ಏಯ್ ನನ್ನ ಮಗಳನ್ನ ಇನ್ನೊಂದ್ಸತಿ ಅಂದಿದ್ಯಾ ಅಂದ್ರೆ ಸರಿಯಾಗಲ್ಲ ನೋಡು. ಅವಳಿಗೂ ಅಧಿಕಾರ ಐತೆ ಕಣೆ, ಹೆಣ್ಮಕ್ಳಿಗೂ ಅಧಿಕಾರ ಐತೆ. ಅಲ್ಲ ಕಣೆ ಸ್ವಾತಿ, ಒಂದು ನಿಮಿಷ ಕೇಳು. ನಾನು ಬೆಳಿಗ್ಗೆ ಹೇಳ್ದೆ ತಾನೆ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆಯಾಗ ನಡೆಯಲ್ಲಮ್ಮ, ಕೆಲ್ಸಕ್ಕೆ ಹೋಗಲೇಬೇಕು ಅಂತ ನಾನು ಹೇಳ್ತಾ ಇದ್ರು. ಅಲ್ಲ ನೀನು ಯಾಕೆ ಇಷ್ಟೊಂದು ನನ್ನ ತಂಗಿ ಮೇಲೂ ನನ್ನ ಮೇಲೂ ಅಷ್ಟೊಂದು ಯಾಕೆ ನೀನು ಹಿಂಗಾಡ್ತಾ ಇದೀಯಾ? ಹಾಂ, ಹೇಳ್ತಾ ಇಲ್ವಾ? ಈ ತಿಂಗಳಲ್ದಿದ್ರು ಮುಂದಿನ ತಿಂಗಳಾದ್ರೂ ನೀನು ಕೆಲ್ಸಕ್ಕೆ ಹೋಗಲೇಬೇಕು. ಈ ತಿಂಗಳೇ ಹೋಗ್ಬೇಕು ಇವಳು, ಈ ತಿಂಗಳೇ ಹೋಗ್ಬೇಕು, ಈ ತಿಂಗಳಿಂದಲೇ ಹೋಗ್ಬೇಕು ಇವಳು ಕೆಲಸಕ್ಕೆ. ಅವತಾರ ಆಡ್ತಾಳೆ. ಏನಂಗೆ ರಾತ್ರಿಯಿಂದಲೂ ಬಂದಿದ್ದೀನಿ, ಹೆಣ್ಮಗಳು ನೀನು ಉಂಡೇನಮ್ಮ ತಿಂದೇನಮ್ಮ, ಏನು ಯಾತನ ಮಾಡಾನೆ, ಏನು ತಿಂತೀಯ, ಏನು ಇಷ್ಟ ಅಂತ ಹೇಳಿ ಒಂದು ಮಾತು ಬಂದಿಲ್ವಲ್ಲ ನಿನ್ನ ಬಾಯಾಗೆ? ನಮ್ಮ ಅಮ್ಮ ಮಾಡಿಕ್ಕೈತೆ ನನ್ನ ಗುಂಬಾಕೆ, ರಾತ್ರಿಯಿಂದ ನಾನು ಮಾತಾಡಿಸಿಲ್ಲ. ಎಷ್ಟಿದನ್ನು ಮಾಡ್ತಾ ಇದೀಯ ನೀನು? ನಾನು ಬಿಡು 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 ಅಂತ ಅನ್ಸರಿಸಿ ಮಾತಾಡ್ಸಕ್ಕೆ ಬಂದರೆ ಎಷ್ಟು ಬಾಯಿ ಮಾಡ್ತೀಯ ದಾರಿಗೆ ನಿಂತ್ಕೊಂಡು? ನಾನು ಏನೋ ಬುದ್ಧಿ ಹೇಳೋಗನಂತ ನಾನಿದ್ರೆ ಏನೋ ಬಾರಮ್ಮ ದುಡಿಯೋ ವಯಸ್ಸನ್ನ ದುಡ್ಕೊಂಡಿದ್ದೇನೆ ಅಂತ ಹೇಳಿ ನಾನೇನೋ ಬಿಡು, ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಇಬ್ಬರು ಚೆನ್ನಾಗಿರಲಿ ಅಂಬ ಒಂದು ಮನೋಭಾವದಿಂದ ನಾನು ಏನೋ ಹೇಳೋಣ ಅಂತ ಹೋದ್ರೆ ಹೆಂಗೆ ಮಾತಾಡ್ತಾಳೆ? ನೀನು ಯಾಕೆ ಸುಳ್ಳು ಹೇಳ್ಬೇಕಾಗಿತ್ತು ನನ್ನ ಹತ್ರ? ಅದು ಹೇಳು ಫಸ್ಟು. ನಾನು ನಿನ್ನಂತಳಿಗೆ ಯಾಕೆ ಮಾಡಿದ್ದಾನೆ? ನೀನು ನನಗೇನೋ ಒಳ್ಳೇದು ಮಾಡಿದ್ರೆ ಬಿಡು, ಈ ಮನೆ ಹೆಣ್ಮಗಳು ಅಂತ ಮಾಡಿತ್ತಿದ್ದೆ. ನೀನು ನನಗೆ ಒಳ್ಳೇದಂತೂ ಮಾಡಿಲ್ಲ, ಬರೀ ಕೆಟ್ಟದ್ದೇ ಮಾಡಿರೋದು. ನನ್ನ ಜೀವನ ಹಾಳು ಮಾಡ್ದವಳು ನೀನು. ನನ್ನ ಜೀವನ ಹಾಳು ಮಾಡಿ ಇವತ್ತು ನನಗೆ ಎಷ್ಟು ನನಗೆ ಇದನ್ನು ಮಾಡಿದ್ಯಾ ಅಂತಂದ್ರೆ ನೀನು ನಿಜವಾಗ್ಲೂ ನಿನ್ನ ಹಿಂಗಂಬನಪ್ಪ ಅನ್ನಿಸ್ತೈತೆ ನನಗೆ. ಅಂತಿಂತ ಮಾತಂಬನ ಅನ್ನಿಸ್ತೈತೆ. ನೀನು ಏನಂದ್ರು ಅಷ್ಟೇ ಕಣೆ, ನೀನು ಈ ಕೆಲಸ ಮಾಡ್ಕೊಂಡು ಇರಂಗಿದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು ಅಷ್ಟೇ ಸ್ವಾತಿ. ಈಗ ನಾನು ಬೆಳಗ್ಗೆ ಹೇಳಿದ್ದು ಅದೇ, ಬೆಳಗ್ಗೆ ಎದ್ದ ತಕ್ಷಣ ಹೇಳಿದ್ದೀನಿ, ಸ್ವಾತಿ ಜಗಳ ಬೇಡ, ಆರಾಮಾಗಿ ಕೆಲಸ ಮಾಡ್ಕೊಂಡು ನೀನು ಆರಾಮಾಗಿ ಇದ್ದುಬಿಡು. ಕೆಲಸ ಮಾಡ್ಕೊಂಡು ನಾನು ಚೆನ್ನಾಗಿರ್ತೀನಿ ನಿನ್ನ ಜೊತೆ. ನಾನು ಸ್ವಲ್ಪ ಹುಷಾರಾಗೋದ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಕೆಲ್ಸಕ್ಕೆ ಹೋಗು ಅಂತ ನಾನು ಅದನ್ನೇ ಹೇಳಿದ್ದು. ಕೆಲಸ ಮಾಡ್ಕೊಂಡು ಇರೋದಾದರೆ ಈ ಮನೆಯಾಗಿರು, ಇಲ್ಲ ಅಂತಂದರೆ ಇರಲೇ ಬೇಡ, ಹೋಗ್ತಾ ಇರಮ್ಮ. ಸುಮ್ಮನೆ ಏನು ಕೇಳು? ಇವಾಗ ನಿನ್ನಂಥವಳು ನನ್ನಲ್ಲಿ ಇಷ್ಟಪಟ್ಟು ಮದುವೆ ಆಗಿದೆಯಾ ನೀನು? ನಾನು ಇಷ್ಟಪಟ್ಟಿರೋದು ನನ್ನ ಕಾಲು ಮುರಿದೈತೆ ಅನ್ನೋದು ಗೊತ್ತಿದ್ರು ಕೊಟ್ಟು ನೀನು ಮದುವೆ ಆಗಿದೆಯಾ? ನಿನ್ನ ಪ್ರೀತಿ ಎಂಥದ್ದನ್ನೋದು ನನಗೆ ಗೊತ್ತೈತೆ, ನೀನು ನನ್ನ ಯಾಕೆ ಇಷ್ಟಪಟ್ಟು ಮದುವೆ ಆದೆ ಅಂತ. ಇವಾಗ ಇಂಥ ಸಮಯದಾಗೆ ಗಂಡನ್ನ ನೋಡ್ಕೋಬೇಕು ಅನ್ನೋದು ನಿನಗೆ ಗೊತ್ತಾಗಲ್ವಾ? ಗಂಡನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ? ಗಂಡನ ಪರಿಸ್ಥಿತಿ ಹೇಗೈತೆ ಇವಾಗ, ನಾವು ಅವ್ರ ಪರಿಸ್ಥಿತಿಗೆ ತಕ್ಕನಂಗೆ ಹೊಂದ್ಕೋಬೇಕು ಅನ್ನೋದು ಬೇಡವಾ? ಅಂಥ ಬುದ್ಧಿ ಬೇಡವಾ ನಿನ್ನ ಹತ್ರ? ಎಲ್ಲ ಇವಾಗ ಐಟಕ್ಕಾಗಿ ನೀನು ಕೇಳಿದ್ರೆ ಆಗಲ್ಲ ಕಣಮ್ಮ. ಬ್ರ್ಯಾಂಡೆಡ್ ಚಪ್ಪಲಿ, ಬ್ರ್ಯಾಂಡೆಡ್ ಬಟ್ಟೆ ಅಂತ ಬಂದೆ, ಇಲ್ಲಿ ಫುಟ್ಪಾತ್ನಾಗಳವು ಇಲ್ಲ ಅಂತಾಳೆ. ಏಯ್ ಬಟ್ಟೆನೂ ಮೇಟು ತರೋದು ಯಾವ ದೊಡ್ಡದಲ್ಲ, ದುಡಿದ್ರೆ ತರಬಹುದು. ಬೇಡ ಕಣೆ, ಯಾಕೆ ವಯತ್ತಗ್ಗೆ? ಏಯ್ ಕೈ ಮಾಡಬೇಡ, ತೆಗಿ. ನಮ್ಮ ಜೀವಿತದ ಮೇಲೆ ಯಾಕೆ ಕೈ ಮಾಡ್ತಾ ಇದೆಯಾ? ಯಾರಳೆ ಮನೆ ಹೆಣ್ಮಗಳು ಕಣೆ, ಮನೆ ಹೆಣ್ಮಗಳ ಮೇಲೆ ಕೈ ಮಾಡ್ತಾ ಇದೆಯಲ್ಲ. ನನಗೆ ಬರ್ತಾ ಇರೋ ಸಿಟ್ಟಿಗೆ ನನಗೆ ಇವಳಿಗೆ ಏನು ಮಾಡಿಬಿಡೋಣ ಅನ್ನಿಸ್ತೈತೆ. ಅಷ್ಟು ನನಗೆ ಹೊಟ್ಟೆ ಉರಿದು ಹೋಗ್ತೈತೆ. ಇನ್ನೂ ಮಾತಾಡ್ತಾಳೆ, ನೀನು ಕೆಲಸಕ್ಕೆ ಹೋಗ್ಬೇಕಿಲ್ಲ ಹೋಗ್ತಾ ಇರು ಅಂತ. ನಾನು ಅದಂಗೆ ಹೋಗ್ತೀನಿ, ಮನೆ ಬಿಟ್ಟು ನಾನು ಹೋಗಲ್ಲ ಕಣೆ. ನಾನೇ ಹೋಗೋಣ? ನಾನು ಮನೆ ಬಿಟ್ಟು ಬಂದು ಅಲ್ಲೇ ನಮ್ಮ ಅಪ್ಪ ನಮ್ಮ ಮಮ್ಮಿನೆಲ್ಲರನ್ನೂ ದೂರ ಮಾಡ್ಕೊಂಡು ನಿಮ್ಮ ಸಲುವಾಗಿ ಯಾರಿದ್ದಾರೆ ಅಂತ ಹೋಗೋಣ. ಇನ್ನೂ ಮಾತಾಡ್ತಾಳೆ, ನಾನೇನು ಕೇಳಲ್ಲ. ನನಗೆ ಬರ್ತಾರ ಸಿಟ್ಟಿಗೆ ನನಗೆ ಹೊಡಿಬೇಕು ಅನ್ನೋ ಸಿಟ್ಟು ಬರ್ತೈತೆ. ಬಿಡು ಒಯ್ಬೇಡ ನೋಡು, ನಮ್ಮ ಜೀವಿತನ ಒಯ್ಬೇಡ. ಮನೆ ಹೆಣ್ಮಗಳು ಕಣೆ, ತೆಗ್ಗೆ ಒಯ್ಬೇಡ. ಯಾಕೆ ಕೈ ಮಾಡೋದು ನೀನು ಅವಳು? ಯಾಕೆ ಕೈ ಮಾಡೋದು? ಸ್ವಾತಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಮ್ಗೆ ಒಳ್ಳೇದು ಹೇಳೋದಕ್ಕೆ ಬಂದಿರೋದು. ಈಗ ಏನೋ ಸುಳ್ಳು ಹೇಳಿ ಮದುವೆ ಮಾಡಿಸಿದಾಳೆ, ಅಷ್ಟು ಬಿಟ್ಟರೆ ಈಗ ದುಡ್ಡು ಕಾಸು ಅಂತ ಸುಳ್ಳು ಹೇಳಿರೋದು. ಮುಂದೆ ದುಡಿದ್ರೆ ಅಷ್ಟೇ ಇರ್ಬೋದು, ಮುಂದೆ ಹಂಗೆ ಆಗ್ಬೋದು. ಯಾರು ಕಂಡವ್ರೆ? ನಮ್ಮ ಅದೃಷ್ಟನೂ ಬದಲಾಗ್ಬೋದು. ಯಾರು ಕಂಡಿರ್ತಾರೆ ಹೇಳು? ನನಗೆ ಎಷ್ಟು ಹೊಟ್ಟೆ ಉರಿಸ್ತಾ ಇದ್ದಾಳೆ ಅಂದರೆ ಸುಳ್ಳು ಯಾಕೆ ಹೇಳ್ಬೇಕಾಗಿತ್ತು ಇವಳು ಅಂತ ನನಗೆ ಹೇಳ್ಬಾರ್ದಾಗಿತ್ತು, ಸುಳ್ಳೇ ಹೇಳ್ಬಾರ್ದಾಗಿತ್ತು. ನೆಕ್ ಜರ್ಲಿ ಕಾತ್ಕೊಂಡಿದ್ದಲ್ಲ, ಅದಕ್ಕೇನೆ ಸುಳ್ಳು ಹೇಳಿದ್ದು. ನೀನೆಂತ ನೆಕ್ ಜಲ್ ಹೇಳೋದು ಗೊತ್ತೈತಿ. ಅದಕ್ಕೇನೆ ನಿನ್ನ ನೆಕ್ ಜಲ್ ಹೇಳೋ ಅಂತ ನಾನು ಸುಳ್ಳು ಹೇಳಿದ್ದು. ನೀನು ಅದನ್ನೆಲ್ಲ ಸುಳ್ಳು ಹೇಳಿಲ್ಲ ಅಂದ್ರೆ ನೀನು ನಮ್ಮ ಅಣ್ಣನಿಂದ ಗೊತ್ತಿದ್ದೇನೆ. ಇಡೇ ಪಾಪ ನೋಡಲ್ಲ ಹೆಂಗೆ ಬೈತಾ ಇದ್ದಾಳೆ. ನಡಿಯಮ್ಮ, ಅಮ್ಮಣಿ ನೀನೇ ಹತ್ಲ ನಡಿಯೇ, ಇವಳೆ ಜೀವಿತ ಹತ್ಲ ನಡೀಲಿ ಹೇಳ್ತೀನಿ. ಹೆಣ್ಮಗಳ ಮೇಲೆ ಕೈ ಮಾಡ್ತೀಯ? ನನ್ನ ಮಗಳ ಮೇಲೆ ನೀನು ಕೈ ಮಾಡಿದ್ಯ ಅಂದ್ರೆ ನಿನ್ನ ಮೇಲೆ ನಾನು ಕೈ ಮಾಡ್ತೀನಿ. ನಾ ಒಳ್ಳೆ ಮಾತನ್ನ ಹೇಳ್ತಾ ಇರೋದು. ನಾವೇನು ನನ್ನ ಮಗ ನಿನ್ನ ಅದ್ದಿಲ್ಲ ಬಡ್ದಿಲ್ಲ. ಅಲ್ಲ ಸ್ವಾತಿ, ನಿನ್ನೆಯಿಂದಲೂ ನಾನೇನು ನಿನ್ನೇನು ಅಡಿಯೋದು ಮಾಡಿದ್ದೀನಾ? ಬೈಕ್ ಬಂದಂಗೆ ಬೈದಿದ್ದೀನಾ? ಏನಿಲ್ಲ, ಒಳ್ಳೆ ಮಾತನಾಗಿಗಳಮ್ಮ, ಕೆಲ್ಸಕ್ಕೆ ಹೋದ್ರೇನೆ ನಮ್ಮ ಜೀವನ ಆಗೋದು. ಇಲ್ಲ ಅಂತಂದರೆ ಆಗಲ್ಲ, ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಎಷ್ಟು ಒಳ್ಳೆ ಮಾತನ್ನ ಮಾತಾಡ್ತಿದ್ರು. ನೀನೇನು ಈ ಥರ ಆಡ್ತಾ ಇದೆಯಾ ಸ್ವಾತಿ? ಆ ಜೀವಿತ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಆಗೋದಿಲ್ವಾ? ತೆಗ್ಯತೆ ಒಯ್ಬೇಡ, ತೆಗಿ. ನನ್ನ ಮೇಲೆ ಕೈ ಮಾಡಬೇಡ ನೀನು. ಮತ್ತೆ ಅವ್ಳು ನೀವು ಮಾಡಿರೋ ಮೋಸ. ನಾನೇನು ಮೋಸ ಮಾಡಿದ್ದೀನಿ ನಿಮಗೆ? ಅಲ್ಲ, ನಾನೇನು ಮೋಸ ಮಾಡಿದ್ದೀನಿ? ನನ್ನ ಒಯ್ತಾ ಇದ್ದೀರಲ್ಲ, ನೀವು ನನಗೆ ಮೋಸ ಮಾಡಿರೋದು. ನೀವು ಏನು ಕಮ್ಮಿ ಇಲ್ಲ. ಅಲ್ಲಿ ಬಂದಾಗ ನನ್ನ ಮಗ ಹಂಗೆ ಹಿಂಗೆ ಹಿಂಗೆ ದುಡಿತಾನೆ ಅಂತ ಹೆಂಗೆ ಹೇಳಿದ್ರಿ? ನೀವೇನೇನು ಕಮ್ಮಿ ಇಲ್ಲ. ನನಗೆ ಸುಳ್ಳು ಹೇಳಿರೋದೇ ಸಿಟ್ಟು ಬಂದಿರೋದು ಅಷ್ಟೇ. ನನಗಿನ್ನೇನು ಏನೂ ಸಿಟ್ಟಿಲ್ಲ. ನೀವು ಬಡ್ತಾನೇ ಆಗಲಿ ಹೇಳು.
ಹೆಂಗೆ ಕೂಲಿ ಮಾಡ್ಕೊಂಡು ಬೇಕಾದ್ರೆ ನಾನು ಬೇಕಾದ್ರೆ ಕೆಲ್ಸಕ್ಕೆ ಹೋಗಿ ನಾನು ಜೀವನ ಮಾಡ್ತೀನಿ. ಆದ್ರೆ ನೀವು ಯಾಕೆ ಸುಳ್ಳು ಹೇಳ್ಬೇಕಾಗಿತ್ತು, ಇವಳು ಯಾಕೆ ಸುಳ್ಳು ಹೇಳ್ಬೇಕಾಯ್ತು ಅಂಬೋದೇ ನನಗೆ ಅದೇ ಬೇಜಾರು. ಅವಳನ್ನೇ ಹೋಯ್ತಾಳೆ. ಅಲ್ಲ ನಿನ್ಗೆ ಅವಳ ಮೇಲೆ ಕೈ ಮಾಡೋಕ್ಕೆ ಹೆಂಗನ ಮನ್ಸು ಬರುತ್ತೆ ಹೇಳೆ? ಹಾಂ, ಅವಳ ಮೇಲೆ ಮಾತಾಡ್ತಾಳೆ. ಮಾಡಿರೋದೆಲ್ಲ ನಿನ್ನ ತಪ್ಪು ಬಿಡು. ಇವಾಗ ಹೋಗ್ಲಿ ಸುಮ್ಮನಾಗಾನ ಅಂತ ಬುದ್ಧಿನೇ ಇಲ್ಲ. ಬಿಡತ್ತಗೇನ ಆಗೈತೆ, ಕೆಲ್ಸಕ್ಕೆ ಹೋಗ್ತೀನಿ ಬಿಡತ್ತೆ, ನೀನು ಯಾಕನ ಮನೆಗಳದೊಂದಿಟ್ಟು ಮಾಡತ್ತೆ ಅಂಬೋದೊಂದು ಏಟು ಇಲ್ವಲ್ಲ ಇವಳು ಮನಸ್ಸಿನಾಗೆ. ಬಾಯ ಬರೋದೇ ಇಲ್ಲ ಅವಳು ಬಾಯಾಗಿ. ಯಾಕೋ ನಿಮ್ದಂತೂ ಬಾಯ್ಗೆರಿ ಹೆಂಗಿಲ್ಲ, ಹೊರಗಂತೂ ನಿಮ್ಮ ಸುದ್ದಿನೇ, ಎಲ್ಲಾರ ತಗೋ ನಿಮ್ಮ ಸುದ್ದಿನೇ, ನಿಮ್ಮ ಎಲ್ಲರ ಮನ್ ತಗೋನು. ಅಯ್ಯೋ ಗುಸು ಗುಸು ಪಿಸಿ ಪಿಸಿ ಯಾಕ ಗುದ್ದಾಡ್ತಾರಲ್ಲೇ, ಯಾಕ ಗುದ್ದಾಡ್ತಾರೆ ಅಂತ. ಬಿಡ ಮಾತಾಡ್ಕೊಂಬ್ಲೇಳು. ಅಲ್ಲ ನೋಡಿ ಇವಳು ಎಷ್ಟರ ಮಟ್ಟಿಗಿರ್ಬೇಡ, ನಮ್ಮ ಅಮ್ಮನ ಜೀವಿತದ ಮೇಲೆ ಕೈ ಮಾಡ್ತಾಳಲ್ಲ, ಇನ್ನೇನು ಮಾಡೋಣತ್ತೆ. ನನಗೆ ಅಷ್ಟು ಸಿಟ್ಟು ಬತ್ತೈತೆ ಗೊತ್ತೇ, ನನಗೆ ಎಷ್ಟು ಮೋಸ ಆಗೈತೆ. ಏನು ಮೋಸ ಆಗೈತೆ? ಅಲ್ಲ ನಾನು ಏನಾರು ನಿನ್ನ ಬಿಟ್ಟೋಗಿದ್ದೀನಾ, ಬೇರೆ ಹೋಗಿ ಏನಾದರೂ ಬೇರೆ ಹುಡುಗಿನ ಏನಾರು ಮದುವೆ ಆಗಿದ್ದೀನಾ, ಮೋಸ ಮಾಡಿದ್ದಾನೆ ಬಗ್ಗೆ? ನಾನು ಎಷ್ಟು ನಿಯತ್ತಾಗಿ ನಾನು ನಿನ್ನ ಇಷ್ಟಪಟ್ಟು ಬಿಡುಗ, ನಾನು ಬಡವೆ ಆಗಿರ್ಬೋದು, ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಕಣೆ, ನಾನು ಸ್ವಲ್ಪ ಹುಷಾರಾಗೋವರೆಗೂ. ಈಗ ನಮ್ಮ ಹತ್ರ ದುಡ್ಡಿಲ್ಲ, ಇರೋದು ವಿಷಯ ಹೇಳಿದ್ದೀವಿ, ಇದ್ರ ಮೇಲೆ ನಿನಗೆ ಸೇರಿದ್ದು ಇರೋದು ಬಿಡೋದು ಅಷ್ಟೇ. ನಾವಿನೀಗ ಒತ್ತಾಯ ಮಾಡೋಕ್ಕಾಗಲ್ಲ. ಹೇಳಾರೆ ಇಷ್ಟು ಹೇಳ್ತಾರೆ ಅಷ್ಟೇ. ದುಡ್ಡಿಲ್ಲ ಎಂಥದ್ದು ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ತಿನ್ನಬೇಕು, ಇರೋದಾದ್ರೆ ಇರಲಿ, ಇಲ್ಲ ಹೋಗ್ತಾ ಇರಲಿಲ್ಲ ಅಷ್ಟೇ. ನಾವು ನೆನ್ನೆಯಿಂದಲೂ ಅದೇ ಹೇಳ್ತಾ ಇರೋದು. ಇಲ್ಲ ಕಣಮ್ಮ ನಮ್ದು ದುಡ್ಡಿಲ್ಲ ಏನಿಲ್ಲ ಅಂತಂದ್ರೆ ದುಡ್ಡು ಐತೆ ಅಂದ್ರಿ. ಇವಳು ಸಾವುಕಾರಕ್ಕೆ ದುಡ್ಡು ನೋಡ್ಕೊಂಡು ಬಂದಿರೋದು. ಏನೇ ಗಂಡನ ನೋಡ್ಕೊಂಡು ಬಂದವಳ, ಗಂಡ ಒಳ್ಳೆಯವನು ಅಂತ ಮನಸ್ಸು ನೋಡ್ಕೊಂಡು ಬಂದವಳ, ದುಡ್ಡು ನೋಡ್ಕೊಂಡು ಬಂದವಳ ಇವಳು? ಹಾಂ ಹೇಳೆ ತಾರಮ್ಮ. ಕೈ ಮಾಡಬಾರ್ದು ಕಣೆ, ಜೀವಿತದ ಮೇಲೆ ಯಾಕೆ ಕೈ ಮಾಡಕ್ಕೆ ಹೋಗ್ತೀಯ ಸತಿ? ಹಂಗೆಲ್ಲ ಕೈ ಮಾಡಕ್ಕೆ ಹೋಗ್ಬಾರ್ದಮ್ಮ. ನಾನು ಹೆಣ್ಮಗಳವಳು, ಹಂಗೆಲ್ಲ ಕೈ ಮಾಡಬಾರ್ದು ನೀನು. ನನಗೆ ಅಷ್ಟು ಸಿಟ್ಟು ಬರುತ್ತಕ್ಕ ಇವ್ರು ಮಾಡಿರೋ ಇದಕ್ಕೆ. ಸಿಟ್ಟು ಎಲ್ಲರಿಗೂ ಬರುತ್ತೆ ಕಣಮ್ಮ. ನೋಡು ಹೆಂಗೆ ಮಾತಾಡ್ತಾಳೆ, ಸಿಟ್ಟು ಬರುತ್ತಂತೆ. ನಮಗೇನು ಬರೋಕ್ಕಿಲ್ವೇ ಸಿಟ್ಟು? ನಾನು ನನ್ನ ಮಗಳು ಅಲ್ಲ ಒಳ್ಳೆ ಮಾತನಾಗೆ ಬಿಡಮ್ಮ, ಅವಳು ಉಂಡಿಲ್ಲ ಏನಿಲ್ಲ, ರಾತ್ರಿನೂ ಬೇಜಾರು ಮಾಡ್ಕೊಂಡು ಉಂಡಿಲ್ವೇನಪ್ಪ, ಬಂದು ಕರ್ಕೊಂಬರ್ತೀನಿ, ಎಲ್ಗ ಹೋಗಿ ಕುತ್ಕೊಂಡವಳೆ ಅಂತೇಳಿ ಅವಳು ಒಳ್ಳೆ ಮಾತನಾಗೆ ಬಾ ದುಡ್ದು ತಿನ್ನಬೇಕು, ಮನೆ ಹತ್ರ ಬಾ, ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀಯ ಅಂತೇಳಿ ಕರಿಯಕ್ಕೆ ಹೋದ್ರೆ ಅಲ್ಲೇ ದಾರಿ ಬಟ್ಟೆಗೇನೆ ಬಾಯ್ ಮಾಡಿದ್ಲಂತೆ. ಅಲ್ಲ ಅವಳು ಬೆಲೆ ಕೊಟ್ಟವಳೆ, ಆ ಬೆಲೆ ಉಳಿಸ್ಕೋಬೇಕಾ? ಏನು ಮಾಡೋಕ್ಕಾಗಲ್ಲ, ಆಗೋದಾಗ್ಬಿಟ್ಟೈತೆ. ಇಷ್ಟು ದಿವಸ ಏನೋ ಒಂಥರ ಬಿಡತ್ತ ಅಂತ ಸುಮ್ಮನೆ ಆಗ್ತಿದ್ವಿ, ಇನ್ಮೇಲೆ ಸುಮ್ಮನೆ ಆಗಲ್ಲ ನಾವು ಅಷ್ಟೇ. ದುಡ್ಡಿಲ್ಲ ಕಾಸಿಲ್ಲ ಎಂಥದ್ದಿಲ್ಲ, ನಮ್ಮ ಮನೆ ಇರೋದೇ ಹಿಂಗೆ, ನಾವು ಯಾಕೆ ಇದು ಮಾಡಲ್ಲ, ಇದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ದುಡ್ದು ಕಟ್ಕೊಂಬಂದು ನೋಡ್ಬೇಕು. ದುಡ್ದು ಸಾಲ ತೀರಿಸ್ಕೊಂಡು ದುಡಿಮೆ ದುಡಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಅಷ್ಟ ಮಂಗಿದ್ರೆ ಇರು, ಇಲ್ಲ ಅಂದಿದ್ರೆ ಇವತ್ತೇ ಬೇಕಾದ್ರೆ ಹೋಗೋದಾದ್ರೆ ಹೋಗ್ಬಿಡು ನೀನು ಅಷ್ಟೇ. ನಾವು ಇದ್ದಂಗೆ ಹೇಳ್ಬಿಡ್ತೀವಿ. ಬಿಡ್ರತ್ತಂಗೆ ಮಾತಾಡಬೇಡ್ರಿ, ಅನುಸರಿಸ್ಕೊಂಡು ಇರಮ್ಮ ಅಂತ ಹೇಳ್ಬೇಕು. ನೀವು ಹಂಗೆ ಮಾತಾಡಬಾರ್ದು ಸುಮ್ಮನೆ. ಅಲ್ಲ ಮತ್ತು ನಾವಿನ್ನು ಎಷ್ಟು ಅನುಸರಿಸ್ಕೊಂಡು ಇರಮ್ಮ ಅಂತ ನಾವು ಹೇಳ್ತಾ ಇದ್ದೀವಿ. ಕೇಳಲಿಲ್ಲ ಅಂದರೆ ಬಿಡತ್ಲಾಗ ಹೋಗ್ಲಿ, ಬಿಡಮ್ಮತ್ತ ಮದುವೆದು ಬಡಿಯೋದೆಲ್ಲ ಮಾಡೋಕೆ ಹೋಗ್ಬೇಡ, ಬಿಡತ್ತ ಹಾಳಾಗೋದ್ರೂ ಹೋಗ್ಲಿ. ನಾವು ಒಳ್ಳೇದು ಮಾಡೋಕೆ ಹೋದ್ರೆ ನಮಗೆ ತಿರುಗಿಂಬ್ತಾಳೆ, ಎಷ್ಟಿರಬೇಡ, ನಮ್ಮ ತಗವೆಲ್ಲ ನಡೆಯಲ್ಲ. ನಾನು ಎಷ್ಟು ಒಳ್ಳೆ ಮಾತನಾಗಿ ಹೇಳಿದ್ದೀನಿ, ಬರೀ ಹಿಂಗೆ ಮಾಡಿದ್ರೆ ಎಂಥವ್ರಿಗೂ ಬೇಜಾರಾಗಕ್ಕಿಲ್ಲ ತಾರಕ್ಕ. ಅಲ್ಲ ನೀನೇ ಹೇಳು, ಎಲ್ಲ ನನಗೆ ಬೇಕು, ಎಲ್ಲ ಸೌಕರ್ಯ ಬೇಕು ಅಂತಂದರೆ ಏನು ಮಾಡೋಕ್ಕಾಗುತ್ತಮ್ಮ? ಇಲ್ಲ ನಮ್ಮ ಮನೆಯಾಗೆ ಈಗ ಸುಳ್ಳು ಹೇಳಿದ್ವಿ, ಯಾರೇ ಆಗಲಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬೋದು. ಹಂಗಾರೆ ಎಲ್ಲ ಕರೆಕ್ಟಾಗಿ ಹೇಳಿ ಎಲ್ಲರೂ ಮದುವೆ ಆಗ್ಬಿಟ್ಟವ್ರೆ? ಹಾಂ, ಎಲ್ಲ ಸುಳ್ಳು ಹೇಳೇನೆ 100ಕ್ಕೆ ಒಂದು 50% ಸುಳ್ಳು ಹೇಳ್ತಾರೆ, ಒಂದು 50% ನಿಜ ಹೇಳ್ತಾರೆ. ಹೇಳಿದ್ರೆ ನೀನು ಕೇಳಲ್ಲ. ನಾನು ಹೇಳ್ತಾ ಇದ್ದೀನಿ, ಏನು ನಾನೊಬ್ಬ ಚೆನ್ನಾಗಿ ದುಡಿಯಂಗಾದ್ರೆ ಏನು ಬಂದಿಲ್ಲ, ಅವತ್ತಿಂದ ಅವತ್ತು ಜೀವನ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಬಂಗಿಲ್ಲ, ಯಾಕೆ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿ ಸ್ವಲ್ಪನೂ ಕಿವಿ ಕೊಟ್ಟು ಅವಳು ಕೇಳಂಗೆ ಇಲ್ಲ. ಅವಳೇ ಇದು ಅವಳಿಗೆ ಆಗುತ್ತೆ. ಹಂಗೆ ಮಾಡಬಾರ್ದು. ಹಂಗೆ ಮಾಡಿದ್ರೆ ಯಾರನ್ನ ಏನಂತಾರೆ ಹೇಳು ಸತೆ? ಆ ಕಡೆ ಈ ಕಡೆ ಎಲ್ಲ ಆಡ್ಕೊಂಬ್ತಾರೆ. ಇವಳಾಗಿರ್ಬೋದು, ಋತು ಆಗಿರ್ಬೋದು, ಅದೃಷ್ಟ ಆಗಿರ್ಬೋದು, ಎಲ್ಲ ಆಡ್ಕೊಂಬ್ತಾರೆ. ಆಡ್ಕೊಂಬ್ಲಿ ಬಿಡು, ಆಡ್ಕೊಂಬ ಅಂತದ್ದು ಬಂದೈತೆ ಆಡ್ಕೊಂಬ್ತಾರೆ. ಚೆನ್ನಾಗಿದ್ದಿದ್ರೆ ಅವ್ರು ಯಾಕೆ ಆಡ್ಕೊಂಬಾರು? ಯಾರೂ ಆಡ್ಕೊಂಬ್ತಿರ್ಲಿಲ್ಲ. ನೋಡು ಅಲ್ಲಿ ಹೆಂಗೆ ಮಾತಾಡ್ತಾಳೆ ನೋಡು, ಚೆನ್ನಾಗಿದ್ದಿದ್ರೆ ಅವರು ಆಡ್ಕೊಂಬ್ತಿರ್ಲಿಲ್ಲ ಅಂತಾಳೆ. ಅಲ್ಲ ಇದ್ದೂರಾಗಿ ನಾವು ಅವರೆದ್ರಿ ಚೆನ್ನಾಗಿರ್ಬೇಕಲ್ಲ, ನಾನು ಅವ್ರಿಗಿನ್ನ ಸೆನಕ್ಕಿರ್ಬೇಕು ಅಂಬದಿರಬೇಕು. ಅವರು ತನೂ ಅದೃಷ್ಟ ನೋಡಿ ಹೆಂಗೈತಾರೆ, ಅವರು ಕೆಲಸ ಮಾಡ್ತಾಳೆ. ಆ ಅದೃಷ್ಟ ಓದೇವಳಿ ಅವಳು ನೋಡಿ ಹೊಲ್ದಾಗ ಹೆಂಗೆ ಬದುಕು ಮಾಡ್ತಾಳೆ, ಹೋಗಿ ನೋಡ್ಬೇಕಳು. ಇವಾಗ ಬಸ್ರಿ ಹೆಂಗೆ ಸಂತಲ್ಲ ಕುಕ್ಕಮ್ಮಲ್ಲ ಹಂಗೆ ಬದುಕು ಮಾಡ್ತಾಳೆ. ಮುನ್ಕೊಳಮ್ಮ ಹಂಗೆ ಮಾಡ್ತಾಳೆ, ಹಂಗೇನೆ ಅಯ್ಯೋ ಯಪ್ಪ ಬದುಕ ಹೊಲ್ದಾಗೆ ಕೂಲಿಯರಿಗೆಲ್ಲ ಮುದ್ದೆ ತಗೊಂಡೋಗ್ತಾಳೆ, ಹಂಗೆ ಮಾಡ್ತಾಳೆ. ಎಲ್ಲ ಗಂಡಿಗೆ ಎವ್ರು ಸಪೋರ್ಟ್ ಮಾಡ್ತಾಳೆ ಕಣಮ್ಮ. ಹೊಲ್ತಕ್ಕೆ ಊಟ ತಗೊಂಡೋಗೋದು, ಕೂಲಿಯರ್ನ ಕರಿಯೋದು, ಕಳಿಸೋದು, ಹೊಲ್ತಕ್ಕೆ ಕೂಲಿಯರ್ ಹೋದ್ರೆ ಊಟ ತಗೊಂಡೋಗ್ತಾಳೆ. ಗಂಡು ಬಂದು ಇವಾಗ ಕುಂಡಿಸ್ಕೊಂಡು ಹೋಗ್ತಾನೆ. ಅವ್ರ ಮಾಮ ಹೊಲ್ತಕ್ಕೆ ಬರಲೇಬೇಡ ಅಂದ್ರೂ ಅವಳು ಹೊಲ್ತಕ್ಕೆ ಹೋಗ್ತಾಳೆ. ಹೊಲ್ದವಳು ಬದುಕ ಹಂಗೆ ಮಾಡ್ತಾಳೆ. ಅವಳು ತಿರ್ಗ ಓದೇವಳಿ, ತಿರ್ಗ ಒಬ್ಬಳೆ ಮಗಳು. ಅವ್ರ ಅಪ್ಪಯ್ಯ ದೊಡ್ಡ ಶ್ರೀಮಂತ. ಇವಳ್ದಿಂದೇನು ಇವ್ರ ಅಪ್ಪಯಿಂದೇನು ಯಾತೂ ಇಲ್ಲವೂ ಇಲ್ಲ, ಯಾಂತೂ ಇಲ್ಲ. ಇವ್ರ ಅಪ್ಪಯಿಂದಿಲ್ಲ, ಇವ್ರದ್ದು ಇಲ್ಲ, ನಮ್ಮದು ಇಲ್ಲ, ಅವ್ರದ್ದು ಇಲ್ಲ. ನೀನು ಇದ್ದಿರು ಬಿಡಪ್ಪ ಅನ್ಬೋದು. ಅವಳು ನೋಡು ಅದೃಷ್ಟ ಹೆಣ ಕುಕ್ಕಮಲ್ಲ, ಹೊಲ್ದಾಕೆ ಹೋಗಿ ಒಂದಿಟ್ಟು ಹುಲ್ಲಾದ್ರೂ ಕಿತ್ತಾಕ್ತಾಳೆ. ಹೆಂಗೆ ಮಾಡ್ತಾಳೆ
ರಪ್ಪಯ್ಯ ನೋಡಿರಿ ಇವತ್ತಾಗಿ ಶ್ರೀಮಂತ ಹೊಲನೆ ಮಾಡೋದು ಬೇಡ ಬಿಡತ್ತ ನಮ್ಗೇನು ತಾಟ ಐತೆ ಹೊಲನೆ ಮಾಡೋದು ಬೇಡ ಅಂತ ಇನ್ನೊಬ್ರು ಯಾರನ್ನಾಗಿ ಕಾಲ್ ಮೇಲೆ ಕಾಲಕ್ಕೆ ಕುಕ್ಕಂಬರ್ ತೆಗಿ ನಮ್ಮ ತೈವಳು ಯಾವಳು ಹೆರಿಗೆ ಆಗತ್ತಕ್ಕ ಹಂಗೆ ಮಾಡ್ತಾಳೆ ಬಸ್ರಿ ಹೆಂಗೆ ಸುಮ್ತ ಒಂದು 2 ದಿನ ಹೋಗ್ತಿರ್ಲಿಲ್ಲ ಬಸ್ರಿ ಅಂತ ಗೊತ್ತಾದಾಗಿಂದಾನ ಆಮೇಲೆ ಹೆಂಗೆ ಹೋಗಕ್ಕೆ ನಿಂತ್ಕೊಂಡ್ಲು ಏನಿಲ್ಲ ಹೆಂಗೆ ಹೋಗಕ್ಕೆ ನಿಂತ್ಕೊಂಡ್ಲು ಆಮೇಲೆ ಅವಳೇನು ಅವೆಲ್ಲ ಇದು ಮಾಡೋಕ್ಕೆ ಹೋಗಲಿಲ್ಲ ಹಂಗೆ ಬಿಡಾತ ಅಂತ ಅವಳು ಹೆಂಗೆ ಹೋಗ್ತಾಳೆ ಗೊತ್ತೇ ಹೊಲ್ದುಗಳಾಕಿ ಒಂದೇನಿರಲ್ಲ ಹೊಲ್ದಾಗ ಹಂಗೆ ಹೋಗ್ತಾಳೆ ಕೆಲಸ ಮಾಡ್ತಾಳೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಳೆ ಗೊತ್ತೇ ಅವಳು ಮಾಡೋದ್ರಾಗ ಒಂದು ಅರ್ಧ ಭಾಗನಾದ್ರೂ ಬೇಡವೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಮಾಡ್ಕೊಂಡು ತಿಂಬಾರ್ನಾದ್ರೂ ನೋಡಬೇಕು. ಸುಮ್ಮನೆ ಕುಕ್ಕಾಡ್ರಿ ನೀವೇನು ಮಾಡಿದ್ರಿ ಅಂತ ಹೇಳ್ರಿ ನೀವು ಮಾಡಿದ್ರೆ ಇಲ್ಲ ಆಮೇಲೆ ಮಾತಾಡ್ರಿ ನನಗೆ ಹೇಳ್ಬೇಡ್ರಿ ನೀವು ಮಾಡಿ ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು ನೀವು ಮಾಡಿದ್ದೀರಾ ನಿಮ್ಮ ಯೋಗ್ಯತೆಗೆ ನೀವೇನು ಮಾಡಿದ್ದೀರಾ ಸಿಕ್ಕಾಪಟ್ಟೆ ನನಗೂ ಸ್ವಾತಿಗೂ ಜಗಳ ಆಗ್ತಾ ಐತೆ ಏನು ಮಾಡೋದು ಜಗಳ ಅಂತ ಸಂದರ್ಭ ಬಂದಾಗ ಜಗಳ ಆಡಲೇಬೇಕಲ್ವಾ ಅದಕ್ಕೆ ನಾನು ಅವಳು ಒಳ್ಳೆ ಮಾತನಾಗೆಲ್ಲ ಹೇಳೋಕ್ಕಂತ ಇಷ್ಟೆಲ್ಲ ಟ್ರೈ ಮಾಡಿದೆ ಆಗಲಿಲ್ಲ ಅದಕ್ಕೆ ಇವಾಗ ನಾನು ಯಾವ ರೀತಿ ತರಾಟೆಗೆ ತಗೋಬೇಕು ಆ ರೀತಿ ತರಾಟೆಗೆ ತಗೊಂಡಿದ್ದೀನಿ ಅವಳು ನನ್ನ ಮೇಲೆ ಕೈ ಮಾಡಿದ್ಲು ಅಂತ ನಮ್ಮಮ್ಮ ಅದೇ ಸಿಟ್ಟಿಗೆ ನಮ್ಮ ಅಮ್ಮನೂ ಇವಾಗ ಅವಳ ಮೇಲೆ ಕೈ ಮಾಡ್ತೈತೆ ಒಟ್ಟಿನಲ್ಲಿ ಚೆನ್ನಾಗಿ ಆಗ್ತಾಳೆ ಅವಳಿಗೂ ಒಂದು ಮಾಡ್ಕೊಂಡು ತಿನ್ಬೇಕು ಅಂತ ಮನಸ್ಸು ಬರುತ್ತೆ ಅವಳು ಮಾಡ್ತಾಳೆ ಅವಳು ಚೆನ್ನಾಗಿರ್ತಾಳೆ ಅಂತ ನಂಬಿಕೆ ಐತೆ ಚೆನ್ನಾಗಿ ಇಟ್ಕೊಂಡು ಹೋದರೆ ಸಾಕು ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು.